ಜಯಮೃತ್ಯುಂಜಯ ಶ್ರೀ ವರ್ಸಸ್ ಕಾಶಪ್ಪನವರ್ ಕದನ ಮುಂದುವರಿತಾ ಇದೆ. ಜಯಮೃತ್ಯುಂಜಯ ಶ್ರೀ ಉಚ್ಚಾಟನೆ ಬೆನ್ನಲ್ಲೇ ಏಟು ಎದಿರೇಟು ಜೋರಾಗಿದೆ. ಶ್ರೀಗಳ ವಿರುದ್ಧ ಶಾಸಕ ವಿಜಯಾನಂದ ಕಾಶಪ್ಪನವರ್ ಬಾಂಬ್ ಸಿಡಿಸಿದ್ದಾರೆ. ಅಕ್ರಮ ಆಸ್ತಿ ಸಿಡಿ ಇದೆ ಅನ್ನೋದಕ್ಕೆ ದಾಖಲೆ ಇದೆ. ಅಕ್ರಮ ಆಸ್ತಿ ಸಿಡಿ ವಿಚಾರ ಸಮಯ ಬಂದಾಗ ಕೊಡ್ತೀನಿ. ನನ್ನದು ನೇರ ನುಡಿ, ಯಾರನ್ನೋ ದೂಷಿಸಬೇಕು ಅಂತಿಲ್ಲ. ಜಾತಿಗಣತಿ ಸಮೀಕ್ಷೆಗೆ ಮಠಾಧೀಶರಿಗೆ ಫಂಡಿಂಗ್ ಆಗಿದೆ. ಅನೇಕ ಸ್ವಾಮೀಜಿಗಳಿಗೆ ಬಿಜೆಪಿ ಆರ್ಎಸ್ಎಸ್ನಿಂದ ಫಂಡಿಂಗ್ ಆಗಿದೆ. ಶ್ರೀಗಳ ವಿರುದ್ಧ ಕಾಂಗ್ರೆಸ್ ಶಾಸಕ ಕಾಶಪ್ಪನವರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸರ್, ಇವತ್ತಿನ ದಿವಸ ಉಚ್ಚಾಟನೆ ಬಳಿಕ ಸ್ವಾಮೀಜಿಯವರು ಕೂಡಲ ಸಂಗಮದಲ್ಲಿ ಮತ್ತೆ ಒಂದು ಜಾಗವನ್ನು ಪಡಿತೇವೆ, ಭಕ್ತರ ಜಾಗದಲ್ಲಿ ನಾವು ಪೀಠವನ್ನು ಮತ್ತೆ ಕಟ್ತೇವೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ತಾವೇನು ಹೇಳ್ತಾರೆ ಮೊದಲೇದಾಗಿ? ಮತ್ತು ಈಗ ಮೊದಲು ಮಾಡಿದಂಥ ಪೀಠ ಯಾರು ಭಕ್ತರ, ನಾವು ಯಾರು? ನಾವು ಪಂಚಮಸಾಲಿಯರಲ್ಲ. ಬಾಯಿಗೆ ಬಂದಂಗೆ ಮಾತಾಡೋದು ಇದು ಸಹಜ. ಒಬ್ಬ ಗುರುಗಳಿಗೆ ತರುವಂಥ ಶೋಭೆ ಅಲ್ಲ. ಒಬ್ಬ ಗುರುಗಳಾದವರು ಯಾವ ರೀತಿ ನಡೀಬೇಕು ಅನ್ನೋದು ಕಲಿಬೇಕು. ಇವರು ಸನ್ಯಾಸಿ ಪೀಠವನ್ನು ಸ್ವೀಕಾರ ಮಾಡಿದಂಥವ್ರು. ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಏನು ಹೇಳಿದರು, ಈ ಸನ್ಯಾಸಿ ಪೀಠವನ್ನು ಯಾವ ರೀತಿ ಇರಬೇಕು ಅನ್ನೋದು ಒಂದು ಬಾಯ್ಲಾ ಇದೆ. ಸನ್ಯಾಸಿಗಳಾದವ್ರು ಯಾವ ರೀತಿ ಇರಬೇಕು, ಅದನ್ನು ಮೀರಿ ಇವರು ನಡೀತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಂಡಿದೆ. ಅದನ್ನು ಸಂದರ್ಭಾನುಸಾರವಾಗಿ ನಾವು ಎಲ್ಲ ಆ ದಾಖಲೆಗಳನ್ನು ಸಮೇತ ನಾವು ಇಡ್ತೀವಿ. ಅದಕ್ಕೊಂದು ಟೈಮ್ ತೊಗೊಂಡಿದ್ದೀವಿ ನಾವು. ಈಗ ಆಲ್ರೆಡಿ ಚರ್ಚೆ ಆಗಿದೆ. ಇವರು ಹಲವಾರು ವರ್ಷಗಳಿಂದ ಇವ್ರು ನೋಡ್ತಾ ಇದ್ದೀವಿ. ಇವ್ರ ನಡೆ ಯಾವ ರೀತಿ ಇದೆ, ಇವ್ರ ನುಡಿಗಳು ಯಾವ ರೀತಿ ಇದ್ದಾವೆ. ಇವರೇನು ರಾಜಕಾರಣಿಗಳ, ಸಂಸಾರಸ್ತ್ರ. ಈಗ ಭಕ್ತರಾದಂಥವರು ಜಿದ್ದಿ ಸಾಧಿಸುವಂಥದ್ದು ಆಗಬಾರ್ದು. ಸುಮಾರು 57 ಜನ ಧರ್ಮದರ್ಶಿಗಳು ಇವತ್ತು ನಿರ್ಧಾರವನ್ನು ತೆಗೆದುಕೊಂಡಿದ್ದು. ಏಕೈಕ ನನ್ನ ವೈಯಕ್ತಿಕ ನಿರ್ಧಾರ ಅಲ್ಲ ಇದು. ನಾನೊಬ್ಬ ಅಧ್ಯಕ್ಷನ ಮಾಡಿರ್ಬೋದು. ಇವತ್ತು ಯಾಕೆ ಮಾಡಿದ್ರು ಅಧ್ಯಕ್ಷನದು, ಆ ಪೀಠ ಅಭಿವೃದ್ಧಿ ಆಗಬೇಕು. ಇವತ್ತು ಏನಾದರೂ ಒಂದು ಅನುದಾನ ತಂದು ಅದನ್ನು ಅಭಿವೃದ್ಧಿ ಮಾಡಬೇಕು, ನಮ್ಮ ಮಕ್ಕಳಿಗೆ ವಸತಿ ನಿಲಯ ಮಾಡಬೇಕು, ದಾಸೋಹ ನಡಿಬೇಕು ಅನ್ನೋದು ನಮ್ಮ ಕಾಯಕ ಕಲ್ಪ ಇದೆ. ಆ ಕಲ್ಪವನ್ನು ಇಟ್ಕೊಂಡಂಥದ್ದವರು ಇವರು ನಿಲುವುಗಳು ಕ್ಷಣ ಕ್ಷಣಕ್ಕೂ ಬದಲಾವಣೆ ಆದರೆ ಯಾರೂ ಕೂಡ ಸಹಿಸೋಕ್ಕಾಗೋದಿಲ್ಲ. ಮೊನ್ನೆ ನೀವು ಆರೋಪ ಮಾಡಿದ್ರಿ ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿರುವಂಥದ್ದು, ಇಲ್ಲ ಒಂದು ಕಡೆ ಅವ್ರ ಬಗ್ಗೆ ಸಿಡಿ ಇರುವಂಥದ್ದು ಭಾಳಷ್ಟು ಚರ್ಚೆಗೆ ಗ್ರಹಿಸಿತು. ಅವಂಥವು ಏನೂ ಇಲ್ಲ, ಅವ್ರು ನಿರಾಧಾರ ಅನ್ನುವಂಥ ಮಾತನ್ನು ಸ್ವಾಮೀಜಿಯವರು ಹೇಳಿರಂತ. ನೋಡ್ರಿ, ದಾಖಲೆಗಳು ಹೇಳ್ತಾವೆ, ನಾನು ಹೇಳೋದಿಲ್ಲ. ಸಿಡಿನ ನಾನು ಏನು ಕೊಡ್ತೀನಿ ಅಂತ ಹೇಳಿದರೆ, ಇವ್ರು ಏನೇನು ಮಾಡಿದ್ದಾರೆ, ಇವ್ರು ಏನೇನು ಆಸ್ತಿಗಳನ್ನು ಮಾಡಿದ್ದಾರೆ, ಇವರು ವೈಯಕ್ತಿಕ ಸ್ವಯಂ ಘೋಷಿತ ಟ್ರಸ್ಟ್ಗಳನ್ನ ಮಾಡ್ಕೊಂಡಿದ್ದಾರೆ, ನಾನು ಕೊಡ್ತೀನಿ ದಾಖಲೆಗಳನ್ನು. ನಾವು ಚರ್ಚೆ ಬಂದಂಥ ಸಂದರ್ಭದಲ್ಲಿ ಮಾತಾಡ್ತೀನಿ. ಈಗ ಮಾತಾಡಿದರೆ ಇಟ್ಸ್ ಟೂ ಅರ್ಲಿ. ಐಲ್ ಟೆಲ್ ಎಟ್ ದ ರೈಟ್ ಟೈಮ್. ಯಾಕಂದರೆ ನಾನು ಸುಮ್ಮನೆ ನನ್ನ ವ್ಯಕ್ತಿತ್ವ ಒಂದಿದೆ. ನಾನು ನುಡಿದಂತೆ ನಡೆಯೋನು, ಇಲ್ಲಾಂದರೆ ಇದೇ ಜನ್ಮ ಕಡೆ ಅನ್ನೋನು. ನಾನು ಸುಳ್ಳು ಹೇಳಿ, ಸುಳ್ಳು ಆರೋಪ ಮಾಡಿ ಯಾರನ್ನೋ ದ್ವೇಷಿಸಬೇಕು, ಯಾರನ್ನೋ ದೂರಬೇಕು ಅನ್ನೋ ಉದ್ದೇಶದಿಂದ ಹೇಳಿಲ್ಲ. ಸತ್ಯಾಸತ್ಯತೆಗಳಿದ್ದಾವೆ, ಅವನು ಸಂದರ್ಭ ಬಂದಾಗ ಕೊಡ್ತೀನಿ. ನಾನು ಏನಾದರೂ AI ತಂತ್ರಜ್ಞಾನಗಳನ್ನು ಬಳಸಿ ಸುಮ್ಮನೆ ನಮ್ಮ ಮೇಲೆ ಗೂಬೆ ಕರ್ಸೋಂಥ ಕೆಲಸ ಮಾಡಬಹುದು ಅನ್ನುವಂಥದ್ದನ್ನು ನೋಡ್ರಿ. ಆ ಭಯ ಯಾಕಿದೆ ಅವ್ರಿಗೆ? ಹೆಂಗೆ ತಂತ್ರಜ್ಞಾನ ಮಾಡೋಕ್ಕಾಗತ್ತೆ? ಗೂಬೆ ಯಾಕೆ ಅವ್ರಿಗೆ ಭಯ ಯಾಕಿದೆ? ಭಯ ಮೊದಲು ತೆಗೆದಾಕು ಅಂತ ಹೇಳ್ರಿ. ಅಷ್ಟು ನಿಷ್ಠಾವಂತರು, ಅಷ್ಟು ಪ್ರಾಮಾಣಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.